ಐವರ ಪೈಕಿ ಮೂವರ ವಿರುದ್ಧ ಕಠಿಣ ಶಿಸ್ತು ಕ್ರಮ ಫಿಕ್ಸಾ ಅನ್ನೋದೊಂದು ಅನುಮಾನ. ಎಸ್ಟಿ ಸೋಮಶೇಖರ್ ಹೆಬ್ಬಾರ್ ಉಚ್ಚಾಟನೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇಬ್ಬರ ವಿರುದ್ಧ ಹಲವು ದಾಖಲೆಯನ್ನ ರವಾನಿಸಿದ್ದಾರೆ ರಾಜ್ಯ ಬಿಜೆಪಿಯವರು. ಕಾಂಗ್ರೆಸ್ ಸಭೆಗಳಲ್ಲಿ ಭಾಗಿ, ಸಿಎಂ ಡಿಸಿಎಂ ರನ್ನ ಶ್ಲಾಘನೆ, ಕಾಂಗ್ರೆಸ್ ಪರ ಪ್ರಚಾರ, ಬಿಜೆಪಿ ನಾಯಕರ ವಿರುದ್ಧ ಟೀಕೆ, ರಾಜ್ಯಸಭೆ ಅಡ್ಡ ಮತದಾನ ಸೇರಿ ಹಲವು ದಾಖಲೆಯನ್ನು ರವಾನೆ ಮಾಡಲಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣಕ್ಕೂ ಕೂಡ ಬಿಗ್ ಶಾಕೂನ್ ಕಾದಿದೆಯಾ ಅನ್ನುವಂತ ಪ್ರಶ್ನೆ ಇದೆ. ಬಿವೈ ವಿಜಯೇಂದ್ರ ಬಣದ ಓರ್ವರಿಗೆ ಶಿಕ್ಷೆ ಸಾಧ್ಯತೆ ಅನ್ನೋದಿದೆ. ನೋಡಿ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲೇ ಅನೇಕರು ಪ್ರಶ್ನೆ ಮಾಡಿದ್ದು ಇದನ್ನೇ. ಅಲ್ಲ, ಯತ್ನಾಳ್ ಅವರು ಪಕ್ಷದಲ್ಲೇ ಇದ್ರು, ಪಕ್ಷದ ಕೆಲವೊಂದಷ್ಟು ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತಾಡಿದ್ರು. ಆದರೆ ಇನ್ನುಳಿದಂತೆ ಸೋಮಶೇಖರ್ ಅವರಾಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಅವರಾಗಿರ್ಬೋದು, ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸ್ಕೊಳ್ತಾ ಇದ್ರು, ಕಾಂಗ್ರೆಸ್ ಸರ್ಕಾರವನ್ನ ಹಾಡಿ ಹೊಗಳ್ತಾ ಇದ್ರು, ಮತದಾನದ ಸಂದರ್ಭದಲ್ಲಿ ಅಡ್ಡ ಮತದಾನ ಮಾಡಿದ್ರು. ಅಂಥವ್ರಿಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಶಿಕ್ಷೆನ ವಿಧಿಸಿಯೇ ಇಲ್ಲ, ಅಂಥವ್ರನ್ನ ಉಚ್ಚಾಟನೆನೂ ಮಾಡಿಲ್ಲ. ಅದೇ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ ಯಾಕೆ ಸ್ವಾಮಿ ಅನ್ನೋ ಪ್ರಶ್ನೆಯನ್ನ ಮಾಡಲಾಗಿತ್ತು. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳ ನಡುವೆ ಅವರಿಬ್ಬರನ್ನ ಉಚ್ಚಾಟನೆ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಒಂದ್ ಕಡೆಯಲ್ಲಿ ಯುಗಾದಿ ಹಬ್ಬ ಇದೆ, ಬಟ್ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಕೆಲವರಿಗೆ ಇದೀಗ ಭವಿಷ್ಯದ ಚಿಂತೆ ಶುರುವಾಗಿದೆ. ಯಾರ್ಯಾರ ಭವಿಷ್ಯ ಕುತ್ತು ಬರೋ ಸಾಧ್ಯತೆ ಇದೆ ಅಂತ ಬಿಜೆಪಿಯಲ್ಲಿ ಈ ಯುಗಾದಿ ಒಂದಷ್ಟು ಬದಲಾವಣೆಯನ್ನು ತರಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತದೆ. ಯಾಕಂದ್ರೆ 2 ದಿನಗಳ ಹಿಂದಷ್ಟೇ ರೆಬೆಲ್ ಬಣದ ನಾಯಕರಾಗಿ ಗುರುತಿಸಿಕೊಂಡಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷ ಉಚ್ಚಾಟನೆ ಮಾಡಿದೆ. ಇದಾದ ಬಳಿಕ ಇನ್ನೊಂದಷ್ಟು ಮಂದಿಗೆ ಶಿಸ್ತು ಕ್ರಮದ ಸೂಚನೆಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ. ಈಗಾಗಲೇ 5 ಶಾಸಕರಿಗೆ ಮತ್ತು ಮಾಜಿಗಳಿಗೆ ಪಕ್ಷದ ಶಿಸ್ತು ಕ್ರಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು. ಆ 5 ಮುಖಂಡರುಗಳು ಪಕ್ಷದ ವರಿಷ್ಠರಿಗೆ ಪತ್ರ ಮುಖೇನ ತಮ್ಮ ಶಿಸ್ತು ಕ್ರಮಕ್ಕೆ ಸಂಬಂಧಪಟ್ಟಂತಹ ವರದಿ ವಿಚಾರಗಳನ್ನ ಒಪ್ಪಿಸಿದ್ದಾರೆ. ಮತ್ತೊಂದು ಕಡೆ ಇದಕ್ಕೆ ಪೂರಕವಾಗುವಂತೆ ರಾಜ್ಯ ಬಿಜೆಪಿಯು ಕೂಡ ಇಲ್ಲಿ ಪಕ್ಷದ ವಿರುದ್ಧ ಯಾರನ್ನ ನಡೆದುಕೊಂಡಿದ್ದಾರೆ ಅವರ ವಿರುದ್ಧ ಒಂದಷ್ಟು ದಾಖಲೆಗಳನ್ನ ಸಂಗ್ರಹಿಸಿ ವರಿಷ್ಠರ ಗಮನಕ್ಕೆ ತಂದು ತಲುಪಿಸಿದೆ. ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಒಟ್ಟಾರೆ ವಿಚಾರದಲ್ಲಿ ಪಕ್ಷದ ವಿರುದ್ಧ ಯಾವುದೇ ರೀತಿಯಂತ ನಡವಳಿಕೆಗಳು ಕಂಡು ಬಂದರೂ ಕಾರ್ಯಕರ್ತ ವಲಯಕ್ಕೆ ಅದರಿಂದ ತೊಂದರೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಶಿಸ್ತು ಕ್ರಮದ ಅನಿವಾರ್ಯತೆ ಇದೆ ಅನ್ನೋದನ್ನ ರಾಜ್ಯ ಬಿಜೆಪಿ ಒತ್ತಿ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಶಿಸ್ತು ಕ್ರಮ ಜರುಗಿಸಿರುವಂತಹ ನೋಟಿಸ್ ಅನ್ನು ಜಾರಿ ಮಾಡಿರುವಂತಹ 5ರಲ್ಲಿ 3 ಶಿಕ್ಷೆ ಸಾಧ್ಯತೆ ಅನ್ನುವಂತಹ ಮಾತು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅನ್ಯ ಪಕ್ಷಗಳ ಜೊತೆ ಸಂಪರ್ಕದಲ್ಲಿರುವಂತಹ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಬ್ಬರಿಗೂ ಕೂಡ ನೋಟಿಸ್ ಜಾರಿಯಾಗಿತ್ತು. ಅವರಿಗೂ ಉಚ್ಚಾಟನೆ ಆಗುವಂತಹ ಸಾಧ್ಯತೆ ಇದೆ, ಶಿಕ್ಷೆ ಸಿಗುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಹಾಗೆ ವಿಜೇಂದ್ರ ಬಣದಿಂದ ಒಬ್ಬರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತ ಅವರಲ್ಲೂ ಒಬ್ಬರಿಗೆ ಉಚ್ಚಾಟನೆ ಆಗುವಂತ ಸಾಧ್ಯತೆಗಳಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಒಟ್ಟಾರೆ ಪರಾಮರ್ಶಿಸಿ ನೋಡುವಾಗ ಇನ್ನು 3 ಶಿಕ್ಷೆ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂಥದ್ದು ಮೂಲಗಳ ಮಾಹಿತಿ. ಆದ್ರೆ ಇದನ್ನ ವರಿಷ್ಠರು ನಿರ್ಧಾರ ಮಾಡ್ಬೇಕಾಗತ್ತೆ. ಯಾವ ಹಂತದಲ್ಲಿ ಶಿಕ್ಷೆಯನ್ನು ಕೊಡಬೇಕು, ಯಾರಿಗೆ ಕೊಡಬೇಕು ಅಥವಾ ಯಾಕೆ ಕೊಡಬಾರದು ಅನ್ನೋದೆಲ್ಲವೂ ಕೂಡ ಅವರ ವಿವೇಚನೆಗೆ ಬಿಟ್ಟಿದೆ. ಆದ್ರೆ ರಾಜ್ಯ ಘಟಕ ಸಲ್ಲಿಸಿರುವಂತಹ ವರದಿಯನ್ನ ನೋಡಿಕೊಂಡು ಹಾಗೆ ಈಗ ನೋಟಿಸ್ ಪಡೆದವರು ನೀಡಿರುವಂತಹ ಉತ್ತರವನ್ನ ಪರಾಮರ್ಶೆ ಮಾಡಿಕೊಂಡು ಶಿಕ್ಷೆಯ ಪ್ರಮಾಣವನ್ನ ಅವರು ನಿರ್ಧಾರ ಮಾಡಬೇಕಾಗತ್ತೆ. ಇಲ್ಲದಿದ್ರೆ ನೋಟಿಸ್ಗೆ ಸಕಾರಣ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕ್ರಮವನ್ನು ಹಿಂತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಯುಗಾದಿಯ ಬಳಿಕ ಮತ್ತೊಂದಷ್ಟು ಬದಲಾವಣೆಗಳು ಆಗಬಹುದು ಅನ್ನುವಂತ ಮಾತು ದಟ್ಟವಾಗಿ ಕೇಳಿ ಬರ್ತಾ ಇದೆ. ನೀತಿ, ಫೈನ್, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈಗ ಯತ್ನಾಳ್ ಅವರ ಜೊತೆಗೆ ಕಾಣಿಸ್ಕೊಳ್ತಾ ಇದ್ದಂತ, ಗುರುತಿಸಿಕೊಳ್ತಾ ಇದ್ದಂತ ಕೆಲವರಿಗೆ, ಹಾಗೇನೆ ಪಕ್ಷದಲ್ಲಿ ಇದೂ ಕೂಡ ಪಕ್ಷದಲ್ಲಿ ಇಲ್ಲದೆ ಇರೋ ತರ ವರ್ತಿಸ್ತಾ ಇದ್ದಂತ ಕೆಲವರಿಗೆ ಈಗಾಗಲೇ ಎಸ್ಟಿ ಸೋಮಶೇಖರ್ ಅವರು ಸಮರ್ಥಿಸ್ಕೊಂಡಿದ್ದಾರೆ. ಅಲ್ಲಿ ಕಾಣಿಸ್ಕೊಂಡ್ವಿ, ಇಲ್ಲಿ ಕಾಣಿಸ್ಕೊಂಡ್ವಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೆಲವರು ಸುಳ್ಳು ಹೇಳಿರೋದು. ಸರ್ಕಾರದ ಕೆಲವು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೀನಿ, ಒಬ್ಬ ಜನಪ್ರತಿನಿಧಿಯಾಗಿ ಭಾಗಿಯಾಗಬೇಕಾಗಿತ್ತು, ಆಗಿದ್ದೀನಿ. ಅದನ್ನ ಹೊರತುಪಡಿಸಿ ಇನ್ನೇನು ಇಲ್ಲ. ಚಾಡಿ ಚುಚ್ಚೋರ್ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದನ್ನು ಹೇಳಿದ್ರು. ಬಟ್ ಇವರಿಬ್ಬರಿಗೂ ಕೂಡ ನೋಟಿಸ್ ಬಂದಿದೆ. ಈ ನೋಟಿಸ್ಗೆ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಸೊ ಆ ಉತ್ತರದ ಮೇಲೆ ಇವರುಗಳಿಗೆ ಏನ್ ಶಿಕ್ಷೆಯನ್ನು ವಿಧಿಸಬಹುದು ಬಿಜೆಪಿಯ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಇಲ್ಲಿ ಶಿಕ್ಷೆಯ ಜೊತೆಗೆ ಇವ್ರುಗಳ ರಾಜಕೀಯ ಭವಿಷ್ಯದ ಲೆಕ್ಕಾಚಾರಗಳು ಕೂಡ ಬಹಳ ಮುಖ್ಯವಾಗಿದೆ. ಈಗ 6 ವರ್ಷ ಉಚ್ಚಾಟನೆ ಅಂತ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಹಾಗೇನೆ ಕೆಲವು ಬಿಜೆಪಿ ಅಜೆಂಡವನ್ನು ಒಪ್ಕೊಂಡು ಹೋಗಿರುವಂತ ನಾಯಕರಿಗೆ ಆ ಥರದ್ದು ಏನಾದರೂ ಮಾಡಿಬಿಟ್ರೆ ಸೊ ರಾಜಕೀಯವಾಗಿ 6 ವರ್ಷ
ಅವರಿಗೊಂದು ಹಿನ್ನಡೆ ಆಗತ್ತೆ. ಇನ್ನೊಂದು, ಕೇವಲ ಇದು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಅಪೋಸಿಟ್ ಬಣದಲ್ಲಿ ಇರೋರ ಮೇಲೆ ಮಾತ್ರ ಈ ತರದ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೂಡ ವಿಜಯೇಂದ್ರ ಪರವಾಗಿದ್ದಾರಾ, ಒನ್ ಸೈಡೆಡ್ ಅನ್ನೋ ಪ್ರಶ್ನೆಗಳಿಗೆತ್ತು. ಹಾಗಾಗಿ ಆ ಥರನೂ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಬಣದವರ ಮೇಲೂ ಕೂಡ ಆಕ್ಷನ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ, ಒಬ್ಬರ ಮೇಲೆ. ಸೊ ನಾವು ಎಲ್ಲರ ಪರವಾಗಿ ನಿರ್ಧರಿಸಿದ್ದೀವಿ ಅಂತ ಒಂದು ಮೆಸೇಜ್ ಪಾಸ್ ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ.